ಹಲೋ ಮೈ ಲವ್ಲಿ ಲೇಡೀಸ್, ಎಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಯಾವ ರೆಸಿಪಿಯೊಂದಿಗೆ ಬಂದಿದ್ದೀನಿ ಗೊತ್ತಾ? ನಾನು ಬಟಾಣಿ ವಾಂಗಿಬಾತು. ಇದರಲ್ಲೇನು ವಿಶೇಷ ಅಂತೀರಾ? ರೆಗ್ಯುಲರ್ ಆಗಿ ಮಾಡೋಂಥ ಅಕ್ಕಿಯಿಂದ ಮಾಡೋಂಥ ವಾಂಗಿಬಾತ್ ಮಾಡ್ತಾಯಿಲ್ಲ ನಾನು. ಇವತ್ತು ಸಾಮೆ ಅಕ್ಕಿ ಅಂದರೆ ಲಿಟಲ್ ಮಿಲ್ಲೆಟ್ಟಿಂದ ವಾಂಗಿಬಾತ್ ಮಾಡಿ ತೋರಿಸ್ತಾ ಇದ್ದೀನಿ. ಸಖತ್ ಟೇಸ್ಟಿಯಾಗಿರುತ್ತೆ. ಈಗಿನ ಕಾಲದಲ್ಲಂತೂ ಎಲ್ಲರಿಗೂ ಒಂದಲ್ಲ ಒಂದು ಹೆಲ್ತ್ ಇಶ್ಯೂಸ್ ಇದ್ದೇ ಇರುತ್ತೆ. ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತಾರೆ, ಹೆಲ್ತ್ ನೋಡ್ಕೋಬೇಕು ಅನ್ನೋರು ಡೆಫಿನೆಟಾಗಿ ಮಿಲೆಟ್ಸ್ಗಳನ್ನ ಬಳಸ್ಕೊಂಡು ವಿಧವಾದ ರೆಸಿಪಿಗಳನ್ನ ಮಾಡ್ಕೊಂಡು ತಿನ್ನಬೇಕು ಅಂತ ಕೇಳ್ಕೊತೀನಿ. ನಾನು 1 by 1 ಮಿಲೆಟ್ಸ್ಗಳಲ್ಲಿ ಯಾವ್ಯಾವ ರೆಸಿಪಿ ಮಾಡ್ಬೋದು ಅಂತ ಎಲ್ಲ ತೋರಿಸ್ಕೊಡ್ತೀನಿ. ಮೊದಲು ಇವತ್ತು ವಾಂಗಿಬಾತ್ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಕಡಾಯಿ ಇಟ್ಬಿಟ್ಟು, ಅಂದರೆ ಒಂದು ಪಾತ್ರೆ ಇಟ್ಬಿಟ್ಟು 2 ಟೀ ಸ್ಪೂನ್ ಆಯಿಲು, 2 ಟೀ ಸ್ಪೂನ್ ತುಪ್ಪ ಹಾಕಿ ಅದಕ್ಕೆ ಗೋಡಂಬಿ ಸ್ವಲ್ಪ, ಖಾರಕ್ಕೆ ಹಸಿಮೆಣಸಿನ್ಕಾಯಿ, ಮಾಮೂಲಿ ಬೇಸಿಕ್ ಒಗ್ಗರಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ, 1 ಈರುಳ್ಳಿ, 1 ಟೊಮೆಟೊನ ಸಣ್ಣದಾಗಿ ಹೆಚ್ಚಾಕಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿ, ಒಂದು 1/4 ಕಪ್ಪಷ್ಟು ಹಸಿ ಬಟಾಣಿನ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು ವಾಂಗಿಬಾತ್ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ತೀನಿ. ಆ ಬಟಾಣಿ ಎಲ್ಲ ಸಾಫ್ಟ್ ಆಗಬೇಕು, ಮಸಾಲ ಎಣ್ಣೆ ಬಿಟ್ಕೋಬೇಕು, ಅಲ್ಲಿವರೆಗೂ ಹುರಿದ್ಬಿಟ್ಟು 2 ಕಪ್ಪು ನೀರು ಸೇರಿಸಿದ್ದೀನಿ. ಇದು ಬಂದು ಸಾಮೆ ಅಕ್ಕಿ ಅಂದರೆ ಲಿಟಲ್ ಮಿಲ್ಲೆಟ್ ಅಂತ ಹೇಳ್ತಾರೆ. ಇದನ್ನು ರಾತ್ರಿನೇ ನೆನೆಸ್ಕೋಬೇಕು. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್. ಯಾವುದೇ ಮಿಲ್ಲೆಟ್ ನೀವು ಮಾಡಿದ್ರು ಕೂಡ ನೆನೆಸ್ಬೇಕು. ರಾತ್ರಿ ಹೊತ್ತು ನೆನೆಸಿದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಸೂಪರಾಗಿ ರೆಡಿ ಮಾಡ್ಕೋಬೋದು. ಅದು ಹಾಕಿ ಒಂದು 10 ರಿಂದ 15 ನಿಮಿಷದಲ್ಲಿ ವಾಂಗಿಬಾತು ರೆಡಿ ಆಗಿಬಿಡುತ್ತೆ. ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು. ಅದರಿಂದ ಆದಷ್ಟು ಪೇಷನ್ಸಿಂದ ಸಣ್ಣ ಉರಿಲೇನೆ ರೆಡಿ ಮಾಡ್ಕೊಳ್ಳಿ. ಸಖತ್ತಾಗಿರುತ್ತೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಇದೇನಪ್ಪ ಇದು ಮಿಲೆಟ್ಸಲ್ಲಿ ಹೆಂಗಿರುತ್ತೋ ಅಂತ ಅಂದ್ಕೋಬೇಡಿ, ತುಂಬ ಚೆನ್ನಾಗಿರುತ್ತೆ. ಹೆಲ್ತಿಗೆ ಬೆನಿಫಿಟ್ ಕೂಡ ಇರುತ್ತೆ. ಖಂಡಿತ ನೀವೆಲ್ಲ ಟ್ರೈ ಮಾಡಿಬಿಟ್ಟು ಹೇಗಿತ್ತು ರುಚಿ, ನೀವು ಮಾಡಿದಾಗ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ಈ ವಿಡಿಯೋ ನಿಮಗೆಲ್ಲ ಹೆಲ್ಪ್ಫುಲ್ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ಬೇರೆ ಬೇರೆ ವಿಡಿಯೋದಲ್ಲಿ ಮಿಲೆಟ್ಸಿಂದ ಏನೇನು ಮಾಡ್ಬೋದು ಎಲ್ಲನೂ ನಾನು ಮಾಡಿ ತೋರಿಸ್ತೀನಿ. ಖಂಡಿತ ನೀವೆಲ್ಲ ಟ್ರೈ ಮಾಡಿಬಿಟ್ಟು ಎಂಜಾಯ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಬೇರೆ ರೆಸಿಪಿ ಸಿಗ್ತೀನಿ. ವೀಣಾ ಲಕ್ಷ್ಮೀ ನಾರಾಯಣ್ ಪೇಜನ್ನು ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ದಯವಿಟ್ಟು ಫಾಲೋ ಮಾಡ್ಕೊಂಡು ನೋಡಿ. ಆಮೇಲೆ ಯೂಟ್ಯೂಬಲ್ಲಿ ಏನಾದ್ರು ನೋಡ್ತಾ ಇದ್ದರೆ ಅಮುದಂ ನಿತ್ಯಂ ಅಂತ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.